ನಿಮಿಷದಲ್ಲಾಗೋ ಕೆಲಸನ ಎಷ್ಟು ದಿನ ನಾವು ಗಂಟೆಗಟ್ಟಲೆ ತೊಗೊಂಡು ಮಾಡ್ತಾಯಿದ್ವಿ. ಇನ್ಮೇಲೆ ಹಾಗಾಗಲ್ಲ. ಬನ್ನಿ ಹೇಗೆ ಅಂತ ನೋಡೋಣ. ಈರುಳ್ಳಿ ಕಟ್ ಮಾಡುವಾಗ ಕಣ್ಣು ಉರಿತಾ ಇದೆಯಾ? ಹಾಗಾದರೆ ಈರುಳ್ಳಿ ಕಟ್ ಮಾಡೋಕ್ಕೂ ಮುಂಚೆ ಕಟಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಆಮೇಲೆ ಕಟ್ ಮಾಡಿ. ಕೆಜಿಗಟ್ಟಲೆ ಈರುಳ್ಳಿ ಕಟ್ ಮಾಡಿದರೂ ಕಣ್ಣು ಉರಿಯಲ್ಲ, ನೀರು ಕೂಡ ಬರಲ್ಲ. ಈ ಈರುಳ್ಳಿ ಸಿಪ್ಪೆ ಇದೆಯಲ್ಲ, ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ನೀವು ಮೊಟ್ಟೆ ಬೇಯೋದಕ್ಕೆ ಇಡ್ತೀರಲ್ಲ, ಆವಾಗ ಸ್ವಲ್ಪ ಉಪ್ಪಿನ ಜೊತೆ ಇದನ್ನು ಸೇರಿಸಿ ಬೇಯೋದಕ್ಕೆ ಇಡಿ. ಇದರಿಂದ ಮೊಟ್ಟೆ ಬೇಯುವಾಗ ಒಡೆಯಲ್ಲ, ಹಾಗೆ ಅದರ ಚಿಪ್ಪು ಕೂಡ ಈಸಿಯಾಗಿ ತೆಗಿಬೋದು. ಹಾಗೆ ನನ್ನ ಕಿಚನ್ ಟಿಪ್ಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮೊಟ್ಟೆ ಚಿಪ್ಪನ್ನು ಹೀಗೆ ಸ್ಪೂನ್ ಸಹಾಯದಿಂದ ಈಸಿಯಾಗಿ ತೆಗಿಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ವರ್ಕ್ ಆಯ್ತಾ ಅಂತ ಹೇಳಿ. ನೆಲದ ಮೇಲೆ ಎಣ್ಣೆ ಚೆಲ್ಲಿದರೆ ಹೀಗೆ 1 ಸ್ಪೂನ್ ಗೋಧಿ ಹಿಟ್ಟನ್ನು ಎಣ್ಣೆ ಮೇಲೆ ಹಾಕಿ ಆಮೇಲೆ ಬಟ್ಟೆಯಿಂದ ಹೀಗೆ ಹಿಟ್ಟನ್ನು ಒರೆಸ್ಕೊಳ್ಳಿ. ಅಲ್ಲಿ ಎಣ್ಣೆ ಬಿದ್ದಿತ್ತು ಅಂತಲೂ ಅನಿಸದೇ ಇರುವಷ್ಟು ಕ್ಲೀನಾಗಿರುತ್ತೆ. ನಿಂಬೆಹಣ್ಣು ಬೇಗ ಹಾಳಾಗಬಾರ್ದು ಅಂದರೆ ಸ್ವಲ್ಪ ತೆಂಗಿನೆಣ್ಣೆನ ಹಚ್ಚಿ ಒಂದು ಏರ್ ಟೈಟ್ ಆಗಿರೋ ಬಾಕ್ಸ್ಗೆ ಹಾಕಿ ಫ್ರೀಝರ್ನಲ್ಲಿ ಇಡಿ. ತುಂಬ ಟೈಮ್ ಫ್ರೆಶ್ ಆಗಿ ಇರುತ್ತೆ. ಬೇವಿನ ಸೊಪ್ಪನ್ನು ಹೀಗೆ ಐಸ್ ಕ್ಯೂಬ್ ಮಾಡಿಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಐಸ್ ಕ್ಯೂಬ್ ನೀರಲ್ಲಿ ಹಾಕ್ಕೊಂಡ್ರೆ ನಮಗೆ ಫ್ರೆಶ್ ಆಗಿರೋ ಬೇವಿನ ಸೊಪ್ಪು ಸಿಗುತ್ತೆ.